ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಆದ್ರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಅದರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ದಾರೆ ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟು. ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಆದ್ರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಅದರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ದಾರೆ ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಆದ್ರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಆದ್ರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ದಾರೆ ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ
ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ಟರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಅದರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಅದರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ರು ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟು. ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ಟರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಅದರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಅದರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ರು ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಬೇಗ ಶಿಕ್ಷೆ ಆಗಬೇಕು. ಕಠಿಣ ಶಿಕ್ಷೆ ಆದ್ರೆ ಇಂತಹ ಘಟನೆಗಳು ಕಡಿಮೆ ಆಗ್ತವೆ. ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಈ ಸಂಬಂಧ ನ್ಯಾಯಾಂಗದಲ್ಲಿ ಬದಲಾವಣೆ ಬರಬೇಕು. ಎನ್ಕೌಂಟರ್ ಒಂದೇ ಮಾರ್ಗ ಅಲ್ಲ, ಶೀಘ್ರವಾಗಿ ಶಿಕ್ಷೆ ಆಗಬೇಕು. ಗಂಭೀರವಾದಂತಹ ಶಿಕ್ಷೆಯನ್ನ ಕೊಟ್ಟರೆ ಸಮಾಜಕ್ಕೆ ಸಂದೇಶ ಹೋಗುತ್ತದೆ. ಧಾರವಾಡದಲ್ಲಿ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಂಡಿತ ಬೇಗ ಶಿಕ್ಷೆ ಆದ್ರೆ, ಕಠಿಣ ಶಿಕ್ಷೆ ಕೊಟ್ಟರೆ ಇಂಥ ಘಟನೆಗಳು ಕಮ್ಮಿ ಆಗ್ತದೆ. ತಡವಾದ್ರೆ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ. ಅದರಿಂದ ನ್ಯಾಯಾಂಗದಲ್ಲಿ ಸ್ವಲ್ಪ ಬದಲಾವಣೆ ಬರಬೇಕು. ಕೆಲವು ಘಟನೆಗಳನ್ನ ಗಂಭೀರವಾಗಿ ತಗೊಂಡು ಬೇಗನೆ ತೀರ್ಪು ಕೊಟ್ಟು ಶಿಕ್ಷೆ ಕೊಟ್ಟರೆ ಸಮಾಜಕ್ಕೆ ಅರ್ಥ ಆಗ್ತದೆ. ನಾವು ತಪ್ಪು ಮಾಡಿದ್ರೆ ನಮ್ಗೆ ಬೇಗನೆ ಶಿಕ್ಷೆ ಆಗ್ತದೆ ಅಂತ ಆ ಬದಲಾವಣೆ ಬರಬೇಕಾಗಿದೆ ನ್ಯಾಯಾಂಗದಲ್ಲಿ ಕೂಡ. ನಿಜ, ಇವತ್ತು ನಾವು ಇಂತಹ ಘಟನೆಗಳನ್ನ ತೆಗೆದುಕೊಳ್ಬೇಕಾದಂತ ಗಂಭೀರತೆಯಿಂದ ತಗೊಳ್ತಾ ಇಲ್ಲ. ಅದರಿಂದ ಜನರಿಗೆ ಎಲ್ಲಾ ಕಡೆ ಆಗ್ತದ್ರಿ ಅನ್ನೋ ಒಂದು ಭಾವನೆ ಇದೆ. ಆ ಭಾವನೆ ಅದು ಎನ್ಕೌಂಟರ್ ಮಾಡಿ ಕೊಲೆ ಮಾಡಿದ್ರು ಆತನನ್ನ. ಆ ಶಿಕ್ಷೆ ಕೂಡ ನನಗೆ ಅನಿಸ್ತಾ ಇದೆ ಬೇಗನೆ ಆಯ್ತು. ಯಾಕಂದ್ರೆ ಆತ ಅತ್ಯಾಚಾರದ ಪ್ರಯತ್ನ ಮಾಡಿದ್ದಾನೆ ಅನ್ನೋ ವಿಚಾರದಲ್ಲಿ ಯಾವ ಡೌಟೇ ಇಲ್ಲ. 5 ವರ್ಷದ ಮಗುವನ್ನ ಕರ್ಕೊಂಡು ಹೋಗಿ ಅದರಿಂದ ಕೋರ್ಟಿನ ಮುಖಾಂತರ ಶಿಕ್ಷೆ ಆಗಿ ಜೈಲಿಗೆ ಹೋದ್ರೆ ಅಥವಾ ಏನಾದರೂ ಗಂಭೀರವಾದ ಶಿಕ್ಷೆ ಕೊಟ್ಟರೆ